ಆ ರಾತ್ರಿ ಚಂದ್ರನ ಬೆಳಕು ಕಿಟಕಿಯಿಂದ ತೂರಿ ರೂಮಿನ ತುಂಬ ಹರಡಿತ್ತು. ರಾಮು ಮೆಲುವಾಗಿ ಮೃದುವಾಗಿ ತಮ್ಮ ಪ್ರೇಮ, ನಂತರದ ಗಲಾಟೆ, ಆಮೇಲಿನ ಮದುವೆ ಎಲ್ಲವನ್ನೂ ನೆನೆಸಿಕೊಂಡು ಕಾವೇರಿಗೆ ಹೇಳುತ್ತಿದ್ದ. ಅವಳು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ಅವನಿಗೆ ಮದುವೆ ವಿಷಯವನ್ನು ಆಗಾಗ್ಗೆ ಹೇಳುವ ಆಸೆಯಾಗುತ್ತಿತ್ತು. ಎಷ್ಟು ಹೇಳಿದರೂ ತನಗೆ ತೃಪ್ತಿ ಇಲ್ಲವೆನ್ನುತ್ತಾ ತಾನು ಅವಳನ್ನು ಹಠ ಹಿಡಿದು ಮದುವೆಯಾದ ಘಟನೆಯನ್ನು ಮತ್ತೆ ಮತ್ತೆ ಹೇಳುತ್ತಿದ್ದ. ದೃಢಪಡಿಸಿಕೊಳ್ಳುವವನಂತೆ ಕೇಳುತ್ತಿದ್ದ. ಕಾವೇರಿ, ನಿಜ ಹೇಳು, ನೀನು ನನ್ನನ್ನು ಪ್ರೀತಿಸುತ್ತೀಯ ತಾನೆ? ನಮ್ಮ ಮದುವೆಯಾಗಿ ಎಷ್ಟು ವರ್ಷಗಳಾದವು? ಕಾವೇರಿ ಕೇಳಿದಳು. 10 ವರ್ಷಗಳಾಯಿತಲ್ಲ. ಈಗ ಆ ಪ್ರಶ್ನೆಗೆ ಉತ್ತರ ಯಾಕೆ ಬೇಕು? ಅಂದರೆ ಮದುವೆಯಾಗಿ ಹೋಗಿದೆ, ಬದುಕು ಅರ್ಧ ದಾರಿ ಸವೆದಿದೆ. ಯುವ ಪ್ರೇಮಿಯಂತೆ ಕೇಳುತ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಮದುವೆಯಾದರೆ ಪ್ರೀತಿಸಬಾರದು ಅಂತಾನ ನಿನ್ನ ಅರ್ಥ? ಹಾಗೆಲ್ಲಿ ಹೇಳಿದೆ? ಪ್ರೀತಿಸುತ್ತಿದ್ದುದಕ್ಕೆ ತಾನೇ ನೀವು ಅಷ್ಟು ಯುದ್ಧ ಮಾಡಿ ಮದುವೆ ಮಾಡಿಕೊಂಡಿದ್ದು. ನಿಜ ಹೇಳು, ನನ್ನನ್ನು ಎಷ್ಟು ಪ್ರೀತಿಸುತ್ತೀಯಾ ಅಂತ. ಏನಾಗಿದೆ ನಿಮಗೆ ಇವತ್ತು? ಸುಮ್ಮನೆ ನಿದ್ದೆ ಮಾಡಬಾರದೆ? ಕಾವೇರಿ ಮುನಿಸಿನಿಂದ ಮುಖ ತಿರುಗಿಸಿದಳು. ಮಾತು ಮರೆಸಬೇಡ, ಹೇಳು. ಗಂಡನತ್ತ ತಿರುಗಿದ ಕಾವೇರಿ, ಈ ಕೆಟ್ಟ ಅನುಮಾನ ಅದು ಈ ಬೆಳದಿಂಗಳ ರಾತ್ರಿಯಲ್ಲಿ ಯಾಕೆ ಬಂತು ಅಂತ ಸ್ವಲ್ಪ ಹೇಳ್ತೀರಾ? ಕೇಳಿದಳು. ಅನುಮಾನವಲ್ಲ ಕಣೆ, ಪರೀಕ್ಷೆ ಅಷ್ಟೇ. ನಾವು ಹೊಸದಾಗಿ ಮದುವೆಯಾಗಿಲ್ಲ. ಈಗಾಗಲೇ ನಿಮ್ಮ ಅರ್ಧಾಂಗಿನಿಯ ಪಟ್ಟ ಗಿಟ್ಟಿಸಿಕೊಂಡು ಈ ಮನೆಯನ್ನು ಆಳುತ್ತಾ ಇಲ್ಲವಾ? ನಿಮ್ಮ ಬೇಕು ಬೇಡಗಳನ್ನು ಪೂರೈಸುತ್ತಿಲ್ಲವಾ? ಹೆಂಡತಿಯಾಗಿ ನೀನು ಪರಿಪೂರ್ಣ ತೃಪ್ತಿ ಕೊಟ್ಟಿದೆಯಾ? ಇಲ್ಲವೆಂದರೆ ಇನ್ನಾವ ಜನ್ಮಕ್ಕೂ ನನಗೆ ನಿನ್ನಂತಹ ಹೆಂಡತಿ ಸಿಗಲಾರಳು. ನೀನು ಒಂದು ಕ್ಷಣ ಈ ಮನೆಯಲ್ಲಿ ಇಲ್ಲದಿದ್ದರೂ ನನಗೆ ಅನುಭವವಾಗುತ್ತದೆ. ಒಳಗೆ ಬರುತ್ತಿದ್ದ ಹಾಗೆಯೇ ನೀನು ಇರುವುದು ನನ್ನ ಹೃದಯಕ್ಕೆ ತಿಳಿದು ಹೋಗಿಬಿಡುತ್ತದೆ. ಈ ಮನೆಯ ಗೋಡೆಗಳಲ್ಲೂ ಮೂಲೆ ಮೂಲೆಗಳಲ್ಲೂ ನೀನಿದ್ದೀಯಾ. ನಿನ್ನ ಉಸಿರಾಟ ಗತಿ ತಪ್ಪಿದರೂ ನನಗದು ತಿಳಿದು ಹೋಗುತ್ತದೆ. ಕಾವೇರಿ, ನೀನು ಸುಖವಾಗಿದ್ದೀಯ ತಾನೆ? ಅತ್ಯಂತ ಭಾವುಕನಾಗಿ ಕೇಳುತ್ತಿದ್ದ ಗಂಡನಂತ ಕಣ್ಣರಳಿಸಿ ನೋಡಿದಳು. ಉತ್ತರ ಕೇಳುವುದಕ್ಕಾಗಿ ಅವನ ಕಣ್ಣುಗಳಲ್ಲಿ ಕಾತುರತೆ ಕುಣಿಯುತ್ತಿತ್ತು. ಇಲ್ಲಾಂದರೆ ಏನು ಮಾಡ್ತೀರಾ? ರಾಮು ದಿಗ್ಗನೆ ಎದ್ದು ಕುಳಿತ. ನಿಜ ಹೇಳ್ತಿದ್ದೀಯ ಕಾವೇರಿ? ಉದ್ವೇಗದಿಂದ ಕೇಳಿದ. ಕಾವೇರಿ ತಲೆಯ ಮೇಲೆ ಕೈಹೊತ್ತು ಕುಳಿತುಕೊಂಡಳು. ಆಕ್ಸಿಡೆಂಟ್ ಆದಾಗಿನಿಂದಲೂ ಒಂದೇ ಕಡೆ ಮಲಗ್ತೀರಾ. ಈಗ ವಾಸಿಯಾಗಿದೆ. ಆದರೂ ವಿಶ್ರಾಂತಿ ತೆಗೆದುಕೊಳ್ಳುವ ನೆಪದಲ್ಲಿ ಹಗಲಿಡಿ ನಿದ್ದೆ ಮಾಡ್ತೀರಿ. ಇನ್ನು ರಾತ್ರಿ ನಿದ್ದೆ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ ಹೇಳಿ? ಅದಕ್ಕೆ ಈ ಎಲ್ಲ ವಿಚಿತ್ರ ಪ್ರಶ್ನೆಗಳು. ಕೈ ಮುಗಿಯುತ್ತೇನೆ, ದಯವಿಟ್ಟು ಮಲಗಿ. ನನಗೆ ನಿದ್ದೆ ಬರ್ತಾ ಇದೆ. ಕಾವೇರಿ ಸೋತು ನುಡಿದಳು. ನನ್ನ ಪ್ರಶ್ನೆಗೆ ಉತ್ತರವಲ್ಲವಿದು, ಗಂಭೀರವಾಗಿ ಹೇಳಿದ. ಇಷ್ಟು ವರ್ಷಗಳ ನಂತರ, ಅದು ಈ ಹೊತ್ತಿನಲ್ಲಿ ತನ್ನ ಗಂಡನಿಗಕ್ಕೆ ವಿಚಿತ್ರ ಪ್ರಶ್ನೆಗಳು ಮೂಡುತ್ತಿವೆ. ಅಪಘಾತದಿಂದ ಕಾಲು ಮುರಿದು ಶಸ್ತ್ರಕ್ರಿಯೆಯ ನಂತರದಲ್ಲಿ ಗುಣವಾಗುತ್ತಿದೆ. ಊರುಗೋಲನ್ನು ಹಿಡಿದುಕೊಂಡು ಓಡಾಡುವಂಥ ಸ್ಥಿತಿಯಲ್ಲಿದ್ದಾರೆ. 3-4 ತಿಂಗಳುಗಳಿಂದ ಮನೆಯಲ್ಲಿಯೇ ಇದ್ದು ಏನೇನೋ ಸಂದೇಹಗಳು ಹುಟ್ಟುತ್ತಾ ಇರಬಹುದೇ? ಸೋಮಾರಿ ಮೆದುಳು ಏನೇನೋ ಚಿಂತಿಸುತ್ತೆ ಅಂತಾರಲ್ಲ, ಹಾಗೇನಾದರೂ ಆಗುತ್ತಿರಬಹುದು. ಕಾವೇರಿ ಗಂಡನ ಮುಖವನ್ನೇ ನೋಡತೊಡಗಿದಳು. ತನ್ನ ಮುಖದ ಬಳಿಯೇ ಇದ್ದ ಕಾವೇರಿಯ ಮುಖವನ್ನು 2 ಕೈಗಳಿಂದ ಹಿಡಿದು, ನಂಗೊತ್ತು, ನೀನು ಏನನ್ನು ಬಾಯಿ ಬಿಟ್ಟು ಹೇಳಿಕೊಳ್ಳುವವಳಲ್ಲ. ನಾವುಗಳೇ ಅರ್ಥ ಮಾಡಿಕೊಳ್ಳೋಣವೆಂದರೆ ಅಷ್ಟು ಜಾಣನೂ ನಾನಲ್ಲ. ಅದಕ್ಕೆಲ್ಲ ವಾಸುವೇ ಸರಿ. ಯಾರ ಮುಖದಲ್ಲೇ ಆಗಲಿ ಒಂದು ಗೆರೆ ಬದಲಾದರೂ ಕಂಡು ಹಿಡಿದು ಬಿಡುತ್ತಿದ್ದ. ರಾಮು ಹೇಳುತ್ತಿದ್ದ. ಕಾವೇರಿಯ ಮುಖದ ಬಣ್ಣ ಬದಲಾಯಿತು. ಗಂಡನ ಕೈಗಳಿಂದ ಮುಖವನ್ನು ಬಿಡಿಸಿಕೊಂಡು ಎದ್ದು ಕುಳಿತಳು. ವಾಸು ಹೆಸರು ಹೇಳಿದ್ದಕ್ಕೆ ಅಮ್ಮವರಿಗೆ ಸಿಟ್ಟು ಬಂತ? ರಾಮು ಹೆಂಡತಿಯನ್ನು ಹತ್ತಿರ ಕೆಳೆದುಕೊಳ್ಳಲು ಯತ್ನಿಸುತ್ತಾ ಹೇಳಿದ. ಕಾವೇರಿ ಗಂಡನತ್ತ ನೋಡಿದಳು. ತುಂಟತನ ಅವನ ಕಣ್ಣುಗಳಲ್ಲಿ ಕುಣಿಯುತ್ತಿತ್ತು. ನೀಳವಾದ ಉಸಿರು ಅವಳಿಗರಿವಿಲ್ಲದೆಯೇ ಹೊರಬಂದಿತು. ಇಷ್ಟು ಹೊತ್ತಿನಲ್ಲಿ ಅಂತರಗಂಗೆ ಹಾಕಿ ಕಳೆದು ಹೋದ ಭಾವನೆಗಳನ್ನು ಹುಡುಕುವ ಹಠವಾದರೂ ಯಾಕೆ? ನೀವೀಗ ಮಲಗಿ. ನನಗೂ ನಿದ್ದೆ ಮಾಡಲು ಅವಕಾಶ ಕೊಡದಿದ್ದರೆ ನಾನು ಇಲ್ಲಿಂದ ಎದ್ದು ಹೋಗಿ ಹೊರಗಡೆ ಮಲಗಿಕೊಳ್ಳುತ್ತೇನೆ. ಹೇಳಿದಂತೆಯೇ ಮಾಡುವಂತೆ ಕಂಡ ಹೆಂಡತಿಯನ್ನು ರಾಮು ಹೆದರಿದಂತೆ ನಟಿಸುತ್ತಾ, ಬೇಡ ಬೇಡ, ನೀನು ಕಣ್ಣಿನ ಮುಂದೆ ಇರದಿದ್ದರೆ ನನಗೆ ಉಸಿರಾಡೋಕೆ ಆಗೋಲ್ಲ. ಪ್ಲೀಸ್ ಹೋಗಬೇಡ, ಹಗುರವಾಗಿ ಬಳಸಿ ಹಿಡಿದುಕೊಂಡ. ಕಾವೇರಿ ಮುಂದೆ ಮಾತನ್ನು ಬೆಳೆಸಲು ಹೋಗಲಿಲ್ಲ. ತನ್ನನ್ನು ನೋಡಲು ಬಹಳ ವರ್ಷಗಳ ನಂತರ ಬರುತ್ತಿದ್ದ ಪ್ರಾಣ ಸ್ನೇಹಿತ ವಾಸುವಿನ ನೆನಪು ರಾಮುವಿನ ಹೃದಯದಲ್ಲಿ ಕಾರಂಜಿಯನ್ನು ಚಿಮ್ಮಿಸಿತ್ತು. ಹರೆಯದ ದಿನಗಳನ್ನು ಚೆಲ್ಲಿ ಹರಡತೊಡಗಿತ್ತು. ವಾಸು ಸ್ಫುರದ್ರೂಪಿ, ಚಾಣಾಕ್ಷ, ರಸಿಕ. ಒಂದೇ ಕ್ಷಣದಲ್ಲಿ ಸ್ನೇಹ ಸಂಪಾದಿಸಿ ಹುಡುಗಿಯರನ್ನು ತನ್ನ ನಗುವಿನ ಜಾಲದಲ್ಲಿ ಸಿಲುಕಿಸಿಕೊಳ್ಳುವಂಥ ಜಾದೂಗಾರ. ನಾನು ಮನಸ್ಸು ಮಾಡಿದರೆ ಏನನ್ನೂ ಬಿಡೋಲ್ಲ ಎಂದು ಆತ್ಮವಿಶ್ವಾಸ ಧೈರ್ಯದಿಂದ ಎದೆಯುಬ್ಬಿಸಿ ಹೇಳುತ್ತಿದ್ದ. ಹಾಗೆಯೇ ಮಾಡುತ್ತಿದ್ದ ಕೂಡ. ಏನು ವಾಸು, ಇದೆಲ್ಲ ತೀರಾ ಚೆಲ್ಲಾಟ ಒಳ್ಳೆಯದಲ್ಲ ಕಣೋ. ಹುಡುಗಿಯರ ಮನಸ್ಸು ತುಂಬ ಸೂಕ್ಷ್ಮ ಎಂದು ರಾಮು ಹೇಳುತ್ತಿದ್ದರೆ, ಅರೆ ನೀನೇ ಹುಡುಗಿಯರ ತರಹ ಆಡ್ತೀಯಲ್ಲೋ, ಗಂಡದೇ ಇರಬೇಕಮ್ಮ. ಹುಡುಗಿಯರ ಹೃದಯ ಹುಡುಗರಲ್ಲಿರಕೂಡದು, ಛೇಡಿಸುತ್ತಿದ್ದ ವಾಸು. ರಾಮುವಿನ ಅಂಜಿಕೆ ಹಿಂಜರಿಕೆಯನ್ನು ಕಂಡು ಜೋರಾಗಿ ನಗುತ್ತಿದ್ದ. ನೈತಿಕತೆ ಎಲ್ಲೇ ಮೀರಿದರೆ ಯಾರಿಗೂ ಒಳ್ಳೆಯದಲ್ಲ. ರಾಮು ನವಿರಾಗಿ ಎಚ್ಚರಿಸುತ್ತಿದ್ದ. ಇವನೊಬ್ಬ ಬೆಪ್ಪ. ಜೀವನದಲ್ಲಿ ಸಣ್ಣ ಸಣ್ಣ ಫ್ಲರ್ಟ್ಗಳು ಇರಬೇಕಯ್ಯ. ಅವುಗಳು ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ. ನಾನೇನು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ. ಅವರಾಗಿಯೇ ಹುಡುಕಿಕೊಂಡು ಬರೋ ಹುಡುಗಿಯರ ಜೊತೆ ಸಂಜೆಗಳನ್ನು ಸುಂದರವಾಗಿ ಕಳೀತೀನಿ. ಆದರೆ ರಾತ್ರಿಗಳನ್ನಲ್ಲ, ತಿಳಿಯುತ್ತಾ ಎಂದು ಕಣ್ಣು ಮಿಟುಕಿಸಿ ಹೇಳುತ್ತಿದ್ದ. ಅವನು ಹೇಳುತ್ತಿದ್ದ ಘಟನೆಗಳನ್ನು ಕುತೂಹಲದಿಂದ ರಾಮು ಕೇಳುತ್ತಿದ್ದ. ಎಷ್ಟು ಸಾಹಸ ಮಾಡಿದ್ರೂ ಈ ಕಾವೇರಿನ ಬುಟ್ಟಿಗೆ ಹಾಕಿಕೊಳ್ಳಲು ಆಗ್ತಾ ಇಲ್ಲ ನೋಡು.
ಮಹಾ ಗಟ್ಟಿಗಿತ್ತಿ ಅವಳು. ನನ್ನ ಯಾವ ಆಟವೂ ಅವಳ ಮುಂದೆ ನಡೆಯುತ್ತಿಲ್ಲ. ಅವಳ ಸುದ್ದಿ ನಿನಗೆ ಬೇಡ ಬಿಡು, ರಾಮು ತಟ್ಟನೆ ಹೇಳಿದ. ವಾಸು ಆಶ್ಚರ್ಯದಿಂದ ಅವನತ್ತ ನೋಡಿದ. ರಾಮುವಿನ ಮುಖದಲ್ಲಿ ಸಂಕೋಚ ನಾಚಿಕೆ ಎರಡೂ ತೆರೆಯಂತೆ ಹರಡಿಕೊಂಡಿತ್ತು. ವಾಸುವಿಗೆ ತಿಳಿದು ಹೋಯಿತು. ಜೋರಾಗಿ ನಗುತ್ತಾ, ಓಹೋ, ತಾವು ಕಾವೇರಿಯ ಆರಾಧಕರು ಅಂತ ಈಗ ತಿಳಿಯಿತು ಹೇಳಿದ. ಅವಳು ನನ್ನ ದೂರದ ಸಂಬಂಧಿ ಕೂಡ. ಮದುವೆ ಮಾಡಿಕೊಳ್ಳುವ ಆಸೆ ಇದೆ ಎಂದು ತನ್ನ ಅಂತರಂಗದ ರಹಸ್ಯವನ್ನು ರಾಮು ಹೊರಗೆಡಹಿದ್ದ. ನೀನು ಕಾವೇರಿನ ಮದುವೆ ಆಗೋ ಆಸೆ ಇಟ್ಕೊಂಡಿದ್ದೀಯಾ? ಎದುರಿಗೆ ಹೋಗಿ ನಿಂತರೂ ನೋಡದೆ ಹೋಗುವ ಕಾವೇರಿ ಹಿಂದೆ ನಿಲ್ಲುವ ನಿನ್ನನ್ನು ನೋಡಿಯೇ ಇರಲಾರಳು ಅಂತ ನನ್ನ ಅನಿಸಿಕೆ. ನಿರ್ಮಲವಾದ ಪ್ರಾಮಾಣಿಕವಾದ ಪ್ರೀತಿಗೆ ಬೆಲೆ ಇದ್ದೇ ಇರುತ್ತೆ. ನಾನು ಕಾವೇರಿನೇ ಮದುವೆ ಆಗೋದು, ನೋಡ್ತಾ ಇರು. ಅದೆಂಥ ಬಂಡ ಧೈರ್ಯ ನಂಬಿಕೆ ನಿನ್ನದು. ನಮ್ಮಂಥವರನ್ನೇ ನಿರ್ಲಕ್ಷ್ಯ ಮಾಡಿ ಹೋಗು ಕಾವೇರಿ ಗೌತಮ ಬುದ್ಧನ ತರಹ ಇರೋ ನಿನ್ನನ್ನು ಮದುವೆ ಆಗ್ತಾಳ? ಎಂಥ ಮೂರ್ಖನಯ್ಯ ನೀನು. ಬುದ್ಧನಂತೆ ಕುಳಿತು ಆರಾಧಿಸಿದರೆ ಏನನ್ನು ಸಾಧಿಸ್ತೀಯೋ ರಾಮು? ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರೋಲಮ್ಮ, ಮರ ಹತ್ತಿ ಕೀಳಬೇಕು. ನಿಂಗ್ಯಾಕೆ ಆ ಉಸಾಬರಿ? ಮದುವೆಗೆ ಬರೋದು ನಿನ್ನ ಜವಾಬ್ದಾರಿ, ಅಷ್ಟು ಮಾಡು ಸಾಕು ಎಂದು ಯಾವುದೋ ನಿರ್ಧಾರದಿಂದ ಹೇಳಿದ. ರಾಮುವನ್ನು ಕಂಡು ಮುಂದೆ ವಾಸು ಮಾತನಾಡಲು ಹೋಗಿರಲಿಲ್ಲ. ಕಾವೇರಿಯೊಂದಿಗೆ ಮದುವೆ ನಿಶ್ಚಿತವಾದ ಮೇಲೆ ರಾಮು ವಾಸುವಿಗೆ ವಿಷಯ ತಿಳಿಸಿ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಿದ. ಆದರೆ ವಾಸು ಮದುವೆಗೂ ಬಂದಿರಲಿಲ್ಲ. ನಂತರ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿಬಿಟ್ಟಿದ್ದ. 10 ವರ್ಷಗಳ ನಂತರ ಈಗ ತನ್ನನ್ನು ನೋಡಲು ಬರುತ್ತಿದ್ದಾನೆಂಬುದೇ ರಾಮುವಿಗೆ ರೋಮಾಂಚನವಾಗಿತ್ತು. ಪ್ರಾಣ ಸ್ನೇಹಿತನೊಂದಿಗೆ ತನ್ನ ಮತ್ತು ಕಾವೇರಿಯ ಸುಂದರ ದಾಂಪತ್ಯದ ಸವಿಯನ್ನು ಹಂಚಿಕೊಳ್ಳಬೇಕಿತ್ತು. ತಾನೆಂತಹ ಉತ್ತಮ ಪತಿಯಾಗಿದ್ದೇನೆಂದು ತೋರಿಸಬೇಕಿತ್ತು. ಅಂದಿನ ದಿನಗಳಲ್ಲಿ ಭ್ರಮರದಂತೆ ಹಾರಾಡುತ್ತಿದ್ದ ವಾಸು ಮದುವೆಯಾಗದೆ ಹಾಗೆಯೇ ಉಳಿದು ಬಿಟ್ಟಿದ್ದು ರಾಮುವಿಗೆ ಆಶ್ಚರ್ಯವಾಗಿತ್ತು. ಯಾವ ಲಂಗು ಲಗಾಮಿಲ್ಲದೆ ಹಾಯಾಗಿ ಇದ್ದೀನಿ ಎಂದು ರಾಮುವಿಗೆ ಉತ್ತರ ಬರೆದು ತಾನು ಮದುವೆಗೆ ಬರಲು ಆಗದೇ ಇದ್ದುದಕ್ಕೆ ಏನೇನೋ ಕಾರಣವನ್ನು ಕೊಟ್ಟು ತನ್ನನ್ನು ನೋಡಲು ಸಮಯ ಸಿಕ್ಕಾಗ ಬರುತ್ತೇನೆಂದು ವಾರಣಾಸಿಯಿಂದ ಕಾಗದ ಬರೆದಿದ್ದ. ವಾರಣಾಸಿಯಲ್ಲೇನು ಕೆಲಸ? ಒಂದು ಒಗಟಾಗಿ ಯಾವಾಗಲೂ ಉಳಿಯುತ್ತಾನೆ ಈ ವಾಸು ಎಂದು ರಾಮು ಹೆಂಡತಿಯೊಂದಿಗೆ ಹೇಳಿದ್ದ. ನಂತರದ ಎಷ್ಟೋ ವರ್ಷಗಳು ಅವನಿಂದ ಯಾವ ಕಾಗದವೂ ಬರಲಿಲ್ಲ. ವಾರದ ಹಿಂದೆ ದಿಢೀರನೆ ಫೋನು ಮಾಡಿದ. ಊರಿಗೆ ಹೋಗಿದ್ದೆ, ನೀನು ಮಂಗಳೂರಲ್ಲಿ ಇರುವುದು ತಿಳಿಯಿತು. ನಿನಗೆ ಆಕ್ಸಿಡೆಂಟ್ ಆಗಿದ್ದು ಕೇಳಿ ಶಾಕ್ ಆಯಿತು. ಒಂದ್ಸಾರಿ ನಿನ್ನನ್ನು ನೋಡಲು ಬರಲ್ಲ? ನನ್ನ ಮನೆಗೆ ಬರೋಕೆ ಕೇಳೋದೇನಿದೆ? ಇದು ನಿನ್ನ ಮನೆಯೂ ಹೌದು, ನೀನು ನನ್ನ ಪ್ರಾಣ ಸ್ನೇಹಿತ ಹೌದು ತಾನೆ? ಯಾಕೋ ಆ ನಂಬಿಕೆ ಹೋಯ್ತಾ? ನಗುತ್ತಾ ಕೇಳಿದ. ನನಗಿದೆ, ಆದರೆ ನಿನಗೆ ಮರೆತು ಹೋಯ್ತೇನೋ ಅಂತ ಕೇಳಿದೆ. ಹೇಗೂ ರೆಸ್ಟ್ ಅಂತ ಮನೆಯಲ್ಲೇ ಇದ್ದೇನೆ, ಬಂದು ಹೋಗು. ನೀನು ಬಂದರೆ ನನಗೆ ಪ್ರತಿದಿನವೂ ಹಬ್ಬ ಇದ್ದ ಹಾಗೆ, ರಾಮು ಭಾವುಕತೆಯಿಂದ ಹೇಳುತ್ತಿದ್ದ. ವಾಸು ನಕ್ಕು, ಯು ಫೂಲ್, ನೀನಿನ್ನೂ ಬದಲಾಗಿಯೇ ಇಲ್ಲ, ಹಾಗೆಯೇ ಇದೆಯಾ. ಮುಂದಿನ ಮಂಗಳವಾರ ನಿನ್ನ ಬಳಿ ಇರುತ್ತೇನೆ ಎಂದು ಫೋನನ್ನು ಕೆಳಗಿಟ್ಟ. ವಾಸುವಿನ ಆಗಮನ ಸುದ್ದಿಯಿಂದಲೇ ರಾಮು ಸಂಭ್ರಮದಿಂದ ನಲಿದಿದ್ದ. ಆದರೆ ವಾಸುವಿನ ವ್ಯಕ್ತಿತ್ವದ ಬಗ್ಗೆ ಅಷ್ಟೇನೂ ಇಷ್ಟವಿಲ್ಲದ ಕಾವೇರಿಯನ್ನು ಮಾನಸಿಕವಾಗಿ ತನ್ನ ಸ್ನೇಹಿತನ ಅತಿಥಿ ಸತ್ಕಾರ ಮಾಡಲು ತಯಾರಿ ಮಾಡಬೇಕಾಗಿತ್ತು. ರಾಮು ಕಾವೇರಿ ಗಂಡನನ್ನು ಕರೆಯುತ್ತಿದ್ದಳು. ಬೆಚ್ಚಿ ಬಿದ್ದವನಂತೆ ನೋಡಿದ. ಇಷ್ಟು ಹೊತ್ತು ತಾನು ಹಳೆಯ ನೆನಪುಗಳ ಜಾತ್ರೆಯೊಳಗೆ ಹೋಗಿದ್ದು ಹೆಂಡತಿಯ ಸ್ಪರ್ಶದಿಂದ ವಾಸ್ತವ ಲೋಕಕ್ಕೆ ಬಂದ. ಏನು ಕಥೆ ಇದು? ಕಾವೇರಿ ಹುಬ್ಬು ಗಂಟಿಗೆ ಕೇಳಿದಳು. ಕಾವೇರಿ, ನಾಳೆ ವಾಸು ಬರ್ತಾನೆ. ಎಷ್ಟು ಸಾರಿ ಹೇಳ್ತಿದ್ದೀರಾ? ಕೇಳಿ ಕೇಳಿ ತಲೆ ಕೆಟ್ಟು ಹೋಗಿದೆ, ಅಸಹನೆಯಿಂದ ಹೇಳಿದಳು. ಅವನು ಇರುವಷ್ಟು ದಿನವೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಪ್ರತಿದಿನ ಹಬ್ಬದಂತೆ ಕಾಣಬೇಕು. ನಿನಗಿಷ್ಟವಿಲ್ಲ ಅಂತ ಗೊತ್ತು, ಆದರೂ ನೀನು ಸಹಕರಿಸುತ್ತಿ ಅಂತಲೂ ಗೊತ್ತು. ನಾನೀಗ ನಿಮ್ಮ ಹೆಂಡತಿ. ಗಂಡನ ಮನೆಗೆ ಬರುವ ಅತಿಥಿಗಳ ಸತ್ಕಾರ ಮಾಡೋದು ನನ್ನ ಧರ್ಮ. ಇಲ್ಲಿ ಇಷ್ಟ ಅನಿಷ್ಟದ ಪ್ರಶ್ನೆಯೇ ಬರೋದಿಲ್ಲ, ಕಾವೇರಿ ಗಂಭೀರವಾಗಿ ಹೇಳಿದಳು. ಥ್ಯಾಂಕ್ಸ್, ನೀನು ಒಳ್ಳೆಯ ಹೆಂಡತಿ ಅಂತ ನನಗೆ ಗೊತ್ತು, ರಾಮು ಹೃದಯ ತುಂಬಿ ಹೇಳಿದ. ಈಗಲಾದರೂ ನಿದ್ದೆ ಮಾಡಬಹುದಲ್ಲವಾ? ರಾಮು ನಗುತ್ತಾ ದೀಪವನ್ನಾರಿಸಿದ. ಎಲ್ಲ ನಿದ್ದೆಯನ್ನು ಸೆಳೆದುಕೊಂಡವನ ಹಾಗೆ ರಾಮು ನಿಶ್ಚಿಂತೆಯಿಂದ ಮಲಗಿದ. ಕಾವೇರಿ ಕತ್ತಲಲ್ಲಿಯೂ ಕಣ್ಣು ಬಿಟ್ಟುಕೊಂಡು ಮಲಗಿದ್ದಳು. ಬಸ್ಸು ನಿಂತೊಡನೆ ವಾಸು ಸೂಟ್ಕೇಸನ್ನು ಕೈಯಲ್ಲಿ ಹಿಡಿದು ಕೆಳಗಿಳಿದ. ಬೆಳಗಿನ ಚಳಿ ಎದೆ ನಡುಗಿಸುವಂತಿತ್ತು. ಸೂಟ್ಕೇಸನ್ನು ಕೆಳಗಿಟ್ಟು ಸುತ್ತಲೂ ನೋಡಿದ. ರಾಮುವಿನ ಮುಖ ಕಾಣಲಿಲ್ಲ. ಬಸ್ಸಿನಿಂದ ಇಳಿದವರೆಲ್ಲ ಚದುರಿ ಹೋಗತೊಡಗಿದ್ದರು. ಹೆಗಲ ಮೇಲಿದ್ದ ಶಾಲನ್ನು ಬಿಗಿಯಾಗಿ ಮೈಗೆ ಸುತ್ತಿಕೊಳ್ಳುವಂತೆ ಎಳೆದುಕೊಂಡ. ವಾರಕ್ಕೆ ಮೊದಲೇ ಫೋನ್ ಮಾಡಿ ತಿಳಿಸಿದರೂ ತನ್ನನ್ನು ಎದುರುಗೊಳ್ಳಲು ಬರಲಿಲ್ಲವಲ್ಲ. ಇನ್ನೂ ನಡೆಯಲು ಆಗುತ್ತಾ ಇಲ್ಲವೋ ಏನೋ. ಕೊನೆ ಪಕ್ಷ ಕಾವೇರಿಯನ್ನಾದರೂ ಕಳುಹಿಸಬಹುದಿತ್ತಲ್ಲ. ಜೇಬಿಗೆ ಕೈ ಹಾಕಿ ಪುಟ್ಟ ಪುಸ್ತಕವೊಂದರಲ್ಲಿ ಟೆಲಿಫೋನಿನ ನಂಬರನ್ನು ಹುಡುಕಲು ಬಸ್ ನಿಲ್ದಾಣದಲ್ಲಿನ ದೀಪದ ಕೆಳಗೆ ಬಂದು ನಿಂತು ಹುಡುಕತೊಡಗಿದ. ನಮಸ್ಕಾರ. ಹೆಣ್ಣು ದನಿ ಕೇಳಿ ವಾಸು ತಟ್ಟನೆ ತಲೆ ಎತ್ತಿ ನೋಡಿದ. ಕಾವೇರಿ ನಿಂತಿದ್ದಳು. ಕಾವೇರಿ ಸಂಭ್ರಮ ಆಶ್ಚರ್ಯಗಳಿಂದ ನೋಡಿದ. ಮೈ ತುಂಬ ಶಾಲು ಹೊದ್ದು ಮುಖದ ತುಂಬ ಮಂದಹಾಸ ತುಂಬಿಕೊಂಡು ಕಾವೇರಿ ನಿಂತಿದ್ದಳು. ಹೇಗಿದ್ದಿ? ವಾಸು ಕೇಳುತ್ತಾ ಸೂಟ್ಕೇಸನ್ನು ಹಿಡಿದು ಹತ್ತಿರ ಬಂದ. ಅವರೇ ಬರುತ್ತಿದ್ದರು. ಆದರೆ ಇನ್ನು ನಡೆಯೋಕೆ ಅವರ ಕೈಲಿ ಆಗ್ತಾ ಇಲ್ಲ. ಕೋಲಿರಬೇಕು, ಇಲ್ಲವೇ ನಾನಿರಬೇಕು. ಆದ್ದರಿಂದ ಅವರ ಪರವಾಗಿ ನಾನೇ ಬರಬೇಕಾಯಿತು ಎಂದ ಕಾವೇರಿ. ಎಲ್ಲಿ ನಿಮ್ಮ ಸೂಟ್ಕೇಸ್ ಇಲ್ಲಿ ಕೊಡಿ ಎಂದು ಕೈ ನೀಡಿದಳು. ತುಂಬ ಭಾರವಿದೆ, ನಾನೇ ಹಿಡ್ಕೋತೀನಿ, ಪರವಾಗಿಲ್ಲ ಬಿಡು ಎಂದ ವಾಸು. ಅಗೋ ಅಲ್ಲಿ ಕಾರು ನಿಂತಿದೆ, ಡ್ರೈವರ್ ಇದ್ದಾನೆ. ನೀವು ಬರ್ತೀರಾ ಅಂತ ರಾಮು ಚಿಕ್ಕ ಹುಡುಗನ ತರಹ ಸಂಭ್ರಮ ಪಡ್ತಾ ಇದ್ದಾರೆ. 10 ವರ್ಷ ಚಿಕ್ಕವರಾಗಿ ಕಾಣ್ತಾ ಇದ್ದಾರೆ. 10 ವರ್ಷಗಳ ಮಾತು, ನಗು, ತಿಂಡಿ, ಊಟ ಎಲ್ಲವನ್ನು ಒಂದು ದಿನ ಸುರಿಯಲು ಕಾತುರದಿಂದ ಕಾಯುತ್ತಿದ್ದಾರೆ. ನೀವು ತಯಾರಾಗಿರಿ ಅಷ್ಟೇ.
ಹೆದರಿಸ್ತಾ ಇದ್ದೀಯಲ್ಲ ಕಾವೇರಿ ಎಂದ ವಾಸು ನಗುತ್ತಾ. ಹೆದರಿಸ್ತಾ ಇಲ್ಲ, ಬಹಳ ವರ್ಷಗಳ ನಂತರ ನೋಡ್ತಾ ಇದ್ದೀರಲ್ಲ ಹೇಳಿದೆ. 12 ವರ್ಷಗಳಾಗಿ ಬಿಟ್ಟಿದ್ದರೆ ಆ ಕಥೆಯೇ ಬೇರೆಯಾಗುತ್ತಿತ್ತು ಅಂದರೆ ಚಕಿತನಾಗಿ ಕೇಳಿದ. 12 ವರ್ಷಗಳ ನಂತರ ಮುಖ ಭೇಟಿಯಾಗುವಂತಹ ಸಂದರ್ಭ ಬಂದರೆ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ? ಕಾವೇರಿ ನಡೆಯುತ್ತಾ ಮಾತನಾಡುತ್ತಿದ್ದಳು. ಗೊತ್ತಿಲ್ಲ. ಮೊದಲು ಕನ್ನಡಿಯನ್ನು ತಂದು ಅದರಲ್ಲಿ ಒಬ್ಬರ ಮುಖವನ್ನೊಬ್ಬರಿಗೆ ತೋರಿಸಿ ನಂತರ ಮುಖ ಭೇಟಿ ಮಾಡಿಸುತ್ತಾರೆ. ಒಂದು ಕಂಟಕ ಕಳೆದಂತೆ ನೆಮ್ಮದಿ ಉಸಿರು ಬಿಡುತ್ತಾರೆ. ಈಗ ನೀವು ಆ ಶಾಸ್ತ್ರಗಳಿಂದ ಪಾರಾಗಿ ಬಿಟ್ಟಿರಿ. ಓ, ಕಾರನ್ನು ಪಾರ್ಕ್ ಮಾಡಿದ್ದ ಜಾಗಕ್ಕೆ ಬಂದು ನಿಂತ ಕೂಡಲೇ ಕಾವೇರಿ, ಡ್ರೈವರ್, ಈ ಸಾಮಾನುಗಳನ್ನು ಒಳಗಿಡು. ಕಾಫಿ ಏನಾದರೂ ಕುಡಿತೀರಾ? ವಾಸುವಿನತ್ತ ತಿರುಗಿ ಕೇಳಿದಳು. ಇಷ್ಟು ಬೇಗ ಹೋಟೆಲ್ಗಳು ತೆರೆದಿರುತ್ತವೆಯಾ? ಹಾಗಿದ್ದರೆ ಬಿಸಿ ಬಿಸಿ ಕಾಫಿ ಖಂಡಿತ ಬೇಕು. ಸರಿ, ಕೂತ್ಕೊಳ್ಳಿ. ಕಾವೇರಿ. ವಾಸು ಕುಳಿತ ಕೂಡಲೇ ಕಾರು ಹೊರಟಿತು. ಮುಂದೆ ಆ ಶೆಟ್ಟಿ ಅಂಗಡಿ ಹತ್ತಿರ ನಿಲ್ಲಿಸು, ಕಾಫಿ ಕುಡಿಯಬೇಕು, ಕಾವೇರಿ ಡ್ರೈವರ್ನಿಗೆ ಹೇಳಿದಳು. ಅವನು ತಲೆಯಾಡಿಸಿದ. ಬೆಳಗಿನ ಹಿಮ ತುಂಬಿದ ಹಾದಿಯನ್ನು ಸೀಳಿಕೊಂಡು ಕಾರು ಹೋಗುತ್ತಿತ್ತು. ಕಾರಿನೊಳಗೆ ಕುಳಿತ ಎಲ್ಲ ಬಾಗಿಲುಗಳನ್ನು ಮುಚ್ಚಿದ್ದರಿಂದ ಒಳಗೆ ಚಳಿ ಕಡಿಮೆಯಾಗಿತ್ತು. ಕಾರಿನೊಳಗೆ ಕುಳಿತ ನಂತರದಲ್ಲಿ ಕಾವೇರಿಯ ಮಾತು ಕಡಿಮೆಯಾಗಿತ್ತು. ವಾಸುವಿಗೆ ಮಾತನಾಡುವ ಆಸೆಯಾದರೂ ಕಾವೇರಿಯ ಮೌನವನ್ನು ಕಂಡು ಮಾತನಾಡಲು ಹಿಂಜರಿದ. ದಾರಿಯಲ್ಲಿ ಶೆಟ್ಟಿಯ ಕಾಫಿ ಅಂಗಡಿ ಕಂಡ ಕೂಡಲೇ ಕಾರು ನಿಲ್ಲಿಸಿ ಕಾಫಿ ಕುಡಿದ ಕೂಡಲೇ ಕಾರು ಹೊರಟಿತು. ಕಾರು ಮನೆಗೆ ಬರುವಷ್ಟರಲ್ಲಿ ರಾಮು ಊರುಗೋಲಿನ ಆಧಾರದಿಂದ ಹೊರಗೆ ಬಂದು ನಿಂತಿದ್ದ. ಮುಖದ ತುಂಬ ಸಂಭ್ರಮ ತುಂಬಿಕೊಂಡು ನಿಂತಿದ್ದ ರಾಮುವನ್ನು ಕಂಡ ವಾಸು ಕಾರು ನಿಲ್ಲುತ್ತಿದ್ದ ಹಾಗೆಯೇ ಆತುರದಿಂದ ಇಳಿದು ರಾಮುವಿನತ್ತ ಧಾವಿಸಿ ಪ್ರೀತಿ ಉದ್ವೇಗದಿಂದ ತಬ್ಬಿಕೊಂಡ. ರಾಮು, ನೀನು ಹಾಗೆಯೇ ಇದ್ದೀಯಲ್ಲೋ, ಸ್ವಲ್ಪನೂ ಬದಲಾಗಿಲ್ಲ. ವಾಸು ಸ್ನೇಹಿತನ ಮುಖ ನೋಡುತ್ತಾ ಮೆಚ್ಚುಗೆ ಪ್ರೀತಿಯಿಂದ ಹೇಳಿದ. ವಾಸುವಿನ ಕಣ್ಣುಗಳಲ್ಲಿ ಉದ್ವೇಗದಿಂದಲೋ ಹಳೆಯ ನೆನಪುಗಳಿಂದಲೋ ನೀರಿನ ಸೆರೆ ಕಾಣಿಸಿಕೊಂಡಿತ್ತು. ತನ್ನ ಎಡಗೈಯಿಂದ ವಾಸುವನ್ನು ಇನ್ನೂ ಹತ್ತಿರಕ್ಕೆಳೆದುಕೊಂಡ ರಾಮು. ನೀನು ಯಾಕೆ ಇಷ್ಟು ದಪ್ಪವಾಗಿ ಬಿಟ್ಟಿದೀಯಾ? ಮೊದಲಿಗಿಂತಲೂ ಮೀಸಿನ ಜೋರಾಗಿ ಬಿಟ್ಟಿದೀಯಾ? ಮದುವೆ ಇಲ್ಲದೆಯೇ ಹೀಗೆ ದೇವರಿಗೆ ಬಿಟ್ಟ ಹೋರಿಯ ತರಹ ಇರಬೇಕು ಅಂತ ಮಾಡಿದೆಯೋ ಹೇಗೆ? ಅಕ್ಕರೆಯಿಂದ ಮಾತನಾಡುತ್ತಾ ಸ್ನೇಹಿತನನ್ನು ಒಳಗೆ ಕರೆದುಕೊಂಡು ಕುಂಟುತ್ತಾ ನಡೆದ. ರಾಮು ಕುಂಟುವುದನ್ನು ಕಂಡ ವಾಸು ಅವನ ಬಲತೋಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಊರುಗೋಲನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೆಜ್ಜೆ ಹಾಕಿದ. ಎಲ್ಲವನ್ನು ನೋಡುತ್ತಾ ಕಾರಿನಿಂದ ಕೆಳಗೆ ಇಳಿದ ಕಾವೇರಿ ನಿಧಾನವಾಗಿ ಹಿಂದಿನ ಬಾಗಿಲಿನಿಂದ ಅಡುಗೆಯ ಮನೆಯತ್ತ ನಡೆದಳು. ಹಾಲಿಗೆ ಬಂದ ಕೂಡಲೇ ಕಾಲು ಚಾಚಿ ನಿಧಾನವಾಗಿ ಕುಳಿತುಕೊಂಡ ರಾಮು. ಹಿಂದೆಯೇ ವಾಸು ಕೂಡ ಕುಳಿತು ಮೈಮೇಲಿದ್ದ ಶಾಲನ್ನು ತೆಗೆದು ಕುರ್ಚಿಯ ಮೇಲೆ ಹಾಕಿದ. ಅಂತೂ ಕಾವೇರಿನ ಗೆದ್ದು ಬಿಟ್ಟೆಯಲ್ಲೋ, ಹಿಂದಿನ ಬೆಂಚಿನಲ್ಲಿ ತಣ್ಣಗೆ ಕುಳಿತು ನಮ್ಮ ಹೊಟ್ಟೆಗೆಲ್ಲ ಬೆಂಕಿ ಹಾಕಿಬಿಟ್ಟೆಯಲ್ಲೋ ಎನ್ನುತ್ತಾ ಕದರಿದ್ದ ಕೂದಲನ್ನು ಜೇಬಿನಿಂದ ತೆಗೆದ ಬಾಚಣಿಕೆಯಿಂದ ಸರಿಪಡಿಸಿಕೊಳ್ಳತೊಡಗಿದ. ಇದ್ದಕ್ಕಿದ್ದ ಹಾಗೆಯೇ ಊರು ಬಿಟ್ಟು ಹೋದವನು ಯಾರಿಗೂ ಯಾವ ಸುದ್ದಿಯೂ ತಿಳಿಯದ ಹಾಗೆ ಮಾಡಿಬಿಟ್ಟಿದೆ. ರಘು ಯಾವಾಗಲೂ ಒಂದ್ಸಾರಿ ಸಿಕ್ಕಿದ್ದ. ನಿಂಗೆ ಯಾವುದೋ ಸೀರಿಯಸ್ ಕಾಯಿಲೆ ಅಂತ ಆಸ್ಪತ್ರೆಯೊಂದರಲ್ಲಿ ಇದ್ದೀಯಾ ಅಂತ ತಿಳಿತು. ಆದರೆ ಯಾವ ಆಸ್ಪತ್ರೆ ಅಂತ ತಿಳಿಲಿಲ್ಲ. ಹೀಗಾಗಿ ಗೊಂದಲದಲ್ಲಿ ಬಿದ್ದು ಬಿಟ್ಟೆವು. ಯಾಕೆ ಹಾಗೆ ಮಾಡಿದೆ ವಾಸು ಅಂತ ಗುಟ್ಟೆ ನಿತ್ತಯ್ಯ. ಕಾಯಿಲೆ ಇದೆಂತ ಹೇಳಿಕೊಂಡಿದ್ರೆ ಎಲ್ಲರೂ ಬೇಸರ ದುಃಖ ಪಟ್ಟುಕೊಳ್ಳೋರು. ನಾನು ಆಸ್ಪತ್ರೆಯಿಂದ ಬದುಕಿ ಬರಬಹುದು ಅಂತ ಭಾವಿಸಿರಲಿಲ್ಲ. ಆ ಡಾಕ್ಟರ್ ಒಳ್ಳೆಯವನು, ನನ್ನನ್ನು ಉಳಿಸಿದ. ಆ ಔಷಧಿಗಳ ಪ್ರಭಾವ ನಾನಿನ್ನು ಉಸಿರಾಡುತ್ತಿದ್ದೇನೆ. ಅಂಥದ್ದೇನಾಗಿತ್ತು? ರಾಮು ಮಧ್ಯೆ ಬಾಯಿ ಹಾಕಿದ. ಈಗ ಹಳೆ ಪುರಾಣಗಳೆಲ್ಲ ಬೇಡ, ಏನಾದರೂ ಹೊಸ ವಿಷಯಗಳಿದ್ದರೆ ಹೇಳು, ಮಾತಾಡೋಣ. ಹೇಗಿದೆ ಜೀವನ? ಅಂದರೆ ಮದುವೆ, ಹೆಂಡತಿ, ಮನೆ, ಮಕ್ಕಳು. ರಾಮುವಿನ ಮಾತನ್ನು ಬೇರೆ ಕಡೆ ತಿರುಗಿಸುತ್ತಾ ಹೇಳಿದ ವಾಸು ಮನೆಯ ಒಳಗೆಲ್ಲ ಮಿಂಚಿನಂತೆ ಕಣ್ಣಾಯಿಸುತ್ತಾ ಕೇಳಿದ. ರಾಮುವಿನ ಮುಖ ತಟ್ಟನೆ ದೀಪವಾರಿದಂತೆ ಕಪ್ಪಾಯಿತು. ವಾಸುವಿನ ಕಣ್ಣು ತಪ್ಪಿಸಿದ. ವಿಶಾಲವಾದ ಶ್ರೀಮಂತವಾದ ತೋಟದ ಮನೆಯೇನೂ ಹೌದು, ಆದರೆ ಪುಟ್ಟ ಪುಟ್ಟ ಗೆಜ್ಜೆ ತುಂಬಿದ ಕಾಲುಗಳು ಮನೆಯ ತುಂಬ ಓಡಾಡಿದ ಹಾಗೆ ಭಾಸವಾಗಲಿಲ್ಲ. ರಾಮುವಿನ ಮುಖ ಮ್ಲಾನವಾದುದಕ್ಕೆ ಕಾರಣ ತಿಳಿದರಾಯಿತು ಎಂದು ವಾಸು ತಟ್ಟನೆ ವಿಷಯ ಬದಲಾಯಿಸಿ, ನನಗೊಂದು ಜಾಗ ತೋರಿಸಯ್ಯ, ಒಂದು ಕ್ಷಣ ಮೈಚೆಲ್ಲಿ ಮಲಗುತ್ತೇನೆ. ಬಸ್ಸಿನಲ್ಲಿ ಕೂತು ಕಾಲು ಮಂಡಿ ಬೆನ್ನು ಎಲ್ಲ ಹಿಡಿದಂತಾಗಿ ಬಿಟ್ಟಿದೆ. ಎದ್ದು ನಿಂತ. ಅಷ್ಟರಲ್ಲಿ ಒಳಗಿನಿಂದ ಬಂದ ಕಾವೇರಿ, ಬಿಸಿ ನೀರು ರೆಡಿಯಾಗಿದೆ, ಸ್ನಾನ ಮಾಡಿಬಿಡಿ, ಪ್ರಯಾಣದಲ್ಲಿ ಆಯಾಸವೆಲ್ಲ ಹೋಗಿಬಿಡುತ್ತೆ. ಅಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡುತ್ತೇನೆ. ಹಬೆಯಾಡುತ್ತಿದ್ದ ಕಾಫಿ ತುಂಬಿದ ಲೋಟಗಳನ್ನು ತಂದು ಅವರ ಮುಂದಿಟ್ಟಳು. ನೋಡಯ್ಯ, ಇಚ್ಛೆ ಅರಿಯುವ ಹೆಂಡತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತ ಹೇಳುವುದರ ಅರ್ಥ ತಿಳಿಯಿತಾ? ರಾಮು ಕಾಫಿಯನ್ನು ಸ್ವಾದಿಸುತ್ತಾ ಮೆಚ್ಚುಗೆಯ ಮಾತುಗಳನ್ನಾಡಿದ. ವಾಸು ತಟ್ಟನೆ ತಲೆ ಎತ್ತಿ ಕಾವೇರಿಯತ್ತ ನೋಡಿದ. ರಾಮು ತನ್ನ ಕಾಫಿ ತುಂಬಿದ ಲೋಟವನ್ನು ಬಾಗಿ ಎತ್ತಿಕೊಳ್ಳುವಾಗ ಲೋಟ ಕುಲುಕಿಸುತ್ತಿದ್ದುದರಿಂದ ಟಿಪಾಯಿಯ ಮೇಲೆ ಚೆಲ್ಲಿ ಹೋದ ಕಾಫಿಯನ್ನು ಬಟ್ಟೆಯೊಂದರಿಂದ ಒರೆಸುತ್ತಿದ್ದ ಕಾವೇರಿಯ ಮುಖದ ಭಾವನೆಗಳು ಕಾಣಲಿಲ್ಲ. ಇವರಿಗೆ ಕಾಫಿ ತಿಂಡಿ ತರುವಾಗ ಈ ತರಹ ಚೆಲ್ಲುವುದು ಗ್ಯಾರಂಟಿ ಅಂತ ನಂಗೊತ್ತು. ಹೀಗಾಗಿ ಬಟ್ಟೆಯೊಂದನ್ನು ಜೊತೆಯಲ್ಲಿಯೇ ತಂದಿರುತ್ತೇನೆ. ಚಿಕ್ಕ ಮಕ್ಕಳ ಹಾಗೆ ಚೆಲ್ಲದೆ ಏನನ್ನೂ ಕುಡಿಯೋದಿಲ್ಲ. ಸ್ವಚ್ಛಗೊಳಿಸುತ್ತಲೇ ಕಾವೇರಿ ಹುಸಿ ಮುನಿಸಿನಿಂದ ಗಂಡನನ್ನು ನೋಡಿ ಹೇಳಿದಳು. ಮಕ್ಕಳಿಲ್ಲ ಅಂತ ನೀನು ಬೇಜಾರಾಗೋದು ಬೇಡ ಅಂತ ನಾನೇ ಆ ತುಂಟಾಟಗಳನ್ನು ಮಾಡಿ ಮುಗಿಸಿಬಿಡುತ್ತೇನೆ. ರಾಮು ನಗುತ್ತಾ ಹೇಳಿದರು. ಕಂಡು ಕಾಣದಂತಹ ನೋವು ತುಂಬಿದೆ ಎನಿಸಿತು ವಾಸುವಿಗೆ. ಮನೆಯಲ್ಲಿ ಮಕ್ಕಳಿಲ್ಲದ ನೋವು ಆ ದಂಪತಿಗೆ ಕೊರಗಾಗಿ ಕಾಡುತ್ತಿದೆ ಎಂದೆನಿಸಿತು ವಾಸುವಿಗೆ. ಆದರೆ ಅದು ಇಂತಹ ಸುಂದರ ಮನೆಯ ಆಹ್ಲಾದಕರವಾಗಿರುವ ವಾತಾವರಣವನ್ನು ಕಹಿಗೊಳಿಸುವಷ್ಟು ಮುಖ್ಯವಾದುದೇನಲ್ಲ ಎಂದುಕೊಂಡ ವಾಸು.
ಮಕ್ಕಳ ತುಂಟಾಟಗಳನ್ನು ನೋಡಿ ನಲಿಯಲು ನಮ್ಮ ಮಕ್ಕಳೇ ಆಗಬೇಕೆಂದೇನಿಲ್ಲವಲ್ಲ. ಅಷ್ಟಕ್ಕೂ ಮಕ್ಕಳ ಬಗ್ಗೆ ಇಷ್ಟೊಂದು ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಅನಿಸುತ್ತೆ, ಗಂಭೀರವಾಗಿ ಹೇಳಿದ. ಸದ್ಯಕ್ಕೆ ನಮಗಿರೋ ಕೊರತೆ ಎಂದರೆ ಅದೊಂದೇ. ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ಆದರೆ ಸಾಕು, ಸುಮ್ಮನಿರೋ. ಮೊದಲಿನಿಂದಲೂ ನೀನು ಹೀಗೆ. ಇಲ್ಲದುದರ ಬಗ್ಗೆ ಹೆಚ್ಚು ಕೊರಗುತ್ತಾ ಇದ್ದುದರ ಸುಖವನ್ನು ಹಾಳು ಮಾಡಿಕೊಂಡು ಬಿಡುತ್ತೀಯ. ಏನಾದರೂ ಒಂದು ವಿಷಯ ತಲೆಯೊಳಗೆ ಬೀಜವನ್ನಾಕಿ ಬಿಟ್ಟರೆ ಮುಗೀತು. ಅದು ಬೆಳೆದು ಗಿಡ ಆಗೋ ತನಕ ಸುಮ್ಮನಿರೋಲ್ಲ. ನೀನು ಮಕ್ಕಳು ಮಾಡೋದು ಅಷ್ಟರಲ್ಲೇ ಇದೆ. ಅದಿರಲಿ, ಹೇಗೆ ಆಕ್ಸಿಡೆಂಟ್ ಮಾಡಿಕೊಂಡೆ, ಎಲ್ಲಿ ಆಪರೇಷನ್ ಮಾಡಿಕೊಂಡೆ, ಆ ವಿಷಯ ಸ್ವಲ್ಪ ಹೇಳು. ವಾಸು ಕಾಫಿ ಕುಡಿದು ಮುಗಿದ ನಂತರದ ಲೋಟವನ್ನು ಕೆಳಗಿಡುತ್ತಾ ಹೇಳಿದ. ರಾಮು ಜೋರಾಗಿ ನಕ್ಕು ಬಿಟ್ಟ. ಕಾವೇರಿ ಗಲಿಬಿಲಿಗೊಂಡವಳಂತೆ ಗಂಡನತ್ತ ನೋಡಿದಳು. ನೋಡು ಕಾವೇರಿ, ವಿಷಯವನ್ನು ಹೇಗೆ ಬದಲಾಯಿಸ್ತಾ ಇದ್ದಾನೆಂತ. ಇವನು ಬದಲಾಗಿಲ್ಲ, ಹಾಗೆಯೇ ಇದ್ದಾನೆ. ರಾಮು ಮೆಚ್ಚುಗೆಯಿಂದ ಸ್ನೇಹಿತನತ್ತ ನೋಡುತ್ತಾ ಹೇಳಿದ. ಹೇಗೆ ಬದಲಾಗೋಕ್ಕೆ ಸಾಧ್ಯ? ಅದೇ ಮುಖ, ಕಣ್ಣು, ಮೂಗು, ದೇಹವನ್ನು ಹೊತ್ತಿರುವ ವ್ಯಕ್ತಿ ತಾನೇ ನಾನು. ಇನ್ನು ವ್ಯಕ್ತಿತ್ವ ಕ್ಷಣ ನಿಲ್ಲಿಸಿ ಅದೆಂದು ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ. ಅದು ಅವರವರ ಗುಣ. ನೀನು ಏನಂತೀಯ? ವಾಸು ಕಾವೇರಿಯತ್ತ ನೋಡುತ್ತಾ ಕೇಳಿದ. ಸದ್ಯಕ್ಕೆ ಎದ್ದು ಹೋಗಿ ಸ್ನಾನ ಮಾಡಿಬಿಡಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಕುಳಿತು ಬೇಕಾದಷ್ಟು ವಿಷಯ ಮಾತನಾಡಬಹುದು ಎಂದ ಕಾವೇರಿ ಲೋಟಗಳನ್ನೆತ್ತಿಕೊಂಡು ಒಳಗೆ ನಡೆದಳು. ವಾಸು ಅವಳತ್ತ ನೋಡುತ್ತಿದ್ದ. ಇವಳು ಅಷ್ಟೇ, ಹಾಗೆಯೇ ಇದ್ದಾಳೆ. ವಾಸು ಎಂದ ರಾಮು. ಇಲ್ಲ, ಕಾವೇರಿ ಹಾಗೆಯೇ ಇಲ್ಲ, ಬದಲಾಗಿದ್ದಾಳೆ, ತುಂಬ ಬದಲಾಗಿದ್ದಾಳೆ. ವಾಸುವಿನ ಹೃದಯ ಪಿಸುಗುಟ್ಟಿತ್ತು. ತುಟಿಮಿರಿ ಮಾತುಗಳು ಬರಲಿಲ್ಲ. ವಾಸು ಬೆಚ್ಚಿ ಬಿದ್ದವನಂತೆ ನೋಡಿದ. ನಾನು ಹೇಳಿದ್ದು ಸರಿಯಲ್ಲವಾ? ರಾಮು ಕೇಳಿದ. ಅರ್ಧ ಮನಸ್ಸಿನಿಂದ ಹ್ಞೂ ಅಂದ ಹಾಗಿದೆ. ಹಾಗೇನಿಲ್ಲ, ಕಾವೇರಿ ಬದಲಾಗಿದ್ದಾಳೆ, ಖಚಿತವಾದ ಸ್ವರದಲ್ಲಿ ವಾಸು ಹೇಳಿದ. ಹೇಗೆ? ರಾಮುವಿಗೆ ಆಶ್ಚರ್ಯ. ಅವಳಿಗೆ ಮೊದಲಿಗಿಂತಲೂ ವಯಸ್ಸಾಗಿದೆ ಎಂದ ನಗುತ್ತಾ. ರಾಮುವಿಗೂ ನಗು ಬಂದಿತ್ತು. ನೀನಿನ್ನೂ ಆ ತರಲೆ ಬುದ್ಧಿ ಬಿಟ್ಟಿಲ್ಲ ಅನ್ನು. ರಾಮುವಿನ ಮಾತುಗಳು, ವಾಸುವಿನ ನಗೆ ಅಲೆಗಳು ಅಡಿಗೆಯ ಮನೆಯಲ್ಲಿದ್ದ ಕಾವೇರಿಯ ಕಿವಿಗಳಿಗೆ ಅಪ್ಪಳಿಸಿದಂತಾಗಿ ಕೆಲಸ ಮಾಡುತ್ತಿದ್ದ ಕೈಗಳು ಒಂದು ಕ್ಷಣ ತಟಸ್ಥವಾದವು. ಅಮ್ಮ ಅವರೇ, ತಿಂಡಿ ಏನು ಮಾಡಲಿ? ಅಡುಗೆಯವನು ಕೇಳಿದ. ತಟ್ಟನೆ ಸಾವರಿಸಿಕೊಂಡವಳಂತೆ ಕಾವೇರಿ, ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡು, ವಾಸುವಿಗೆ ತುಂಬ ಇಷ್ಟ. ಹಾಗೇನೆ ಹೆಚ್ಚು ಕಾಫಿಯ ಡಿಕಾಕ್ಷನನ್ನು ಹಾಕಿಟ್ಟು ಬಿಡು, ಕಾಫಿಯ ಭೂತ ಅದು. ಕಾವೇರಿ ಹೇಳುತ್ತಾ ಹೋದವಳು ತಟ್ಟನೆ ನಿಲ್ಲಿಸಿದಳು. ಹೌದು, ಅವನ ಇಷ್ಟ ಅನಿಷ್ಟಗಳು ತನಗೇಕೆ? ಅತಿಥಿಯಾಗಿ ಬಂದಿದ್ದಾನೆ, ಸತ್ಕರಿಸುವುದು ಧರ್ಮ ಅಷ್ಟೇ. ಅದಕ್ಕಿಂತ ಹೆಚ್ಚಿನದು ಈಗ ಬೇಕಾಗಿಲ್ಲ. ಹಾಗೆ ಒಂದಿಷ್ಟು ಕೇಸರಿ ಬಾತ್ ಮಾಡಲ್ಲ? ಹಾಗೆ ಮಾಡು. ತಾನು ಎಲ್ಲವನ್ನೂ ಮರೆತು ಬಿಟ್ಟಿದ್ದೇನೆ ಎಂದುಕೊಂಡಿದ್ದಳು. ಯಾವುದನ್ನು ಮರೆತಿರಲಿಲ್ಲ. ಸತ್ತು ಹೋಗಿದೆ ಎಂದುಕೊಂಡಿದ್ದ ನೆನಪು ತನ್ನ 10 ವರ್ಷಗಳ ಜೀವನದ ಪುಸ್ತಕವನ್ನು ಬಿರುಗಾಳಿಗೆ ಎಸೆದಿತ್ತು. ಅವನಂತೆ ಅವನ ನೆನಪು ಅದೆಷ್ಟು ಬಲಿಷ್ಠ. ಕಾವೇರಿ ಧ್ವನಿ ಬಂದತ್ತ ತಿರುಗಿ ನೋಡಿದಳು. ರಾಮು ಬಾಗಿಲಿಗೊರಗಿಕೊಂಡು ನಿಂತಿದ್ದ. ತುಂಬು ತೋಳಿನ ಬಿಳಿ ಶರ್ಟ್, ಬಿಳಿ ಲುಂಗಿಯನ್ನುಟ್ಟುಕೊಂಡು ನಿಂತಿದ್ದ ಗಂಡನಂತ ನೋಡಿ ಏನನ್ನೂ ಹೇಳಲು ಹೊರಟಳು. ಅವಳನ್ನು ತನ್ನ ಕೈ ಸನ್ನೆಯಿಂದಲೇ ತಡೆದ ರಾಮು. ಅವನು ಸ್ನಾನ ಮುಗಿಸಿ ಬಂದ. ಮತ್ತೊಂದು ಲೋಟ ಒಳ್ಳೆಯ ಕಾಫಿ ತಂದು ಕೊಡ್ತೀಯಾ? ನಿನ್ನನ್ನು ತುಂಬ ಹೊಗಳ್ತಾ ಇದ್ದಾನೆ ಹೇಳಿದ. ಮುಖದ ತುಂಬ ಮಂದಹಾಸ, ಎಂಥದ್ದೋ ಸಂಭ್ರಮ. ಕಾವೇರಿ ಮುಖ ತಿರುಗಿಸಿದಳು. ಶಾಂತವಾಗಿದ್ದ ಸಾಗರದಲ್ಲಿ ಅಲೆಗಳು ಏಳತೊಡಗಿದ್ದವು. ಹಿಂದಿನದು ನೆನಪಾಯಿತಾ? ರಾಮು ಮೃದುವಾಗಿ ಕೇಳಿದ. ಹಳೆಯದನ್ನೆಲ್ಲ ಮರೆತು ಬಿಡು. ಅವನೀಗ ಮೊದಲಿನಂತಿಲ್ಲ. 2 ಲೋಟ ಬಿಸಿ ಕಾಫಿ. ತಿಂಡಿ ರೆಡಿಯಾಗಬೇಕು. ಕಾಫಿ ಕುಡಿದರೂ ತಿಂಡಿ ಊಟ ಬಿಡೋನಲ್ಲ ಅವನು. ಕಾದಿದ್ದ ಹಾಲಿಗೆ ಡಿಕಾಕ್ಷನ್ ಬೆರೆಸಿ ಸಕ್ಕರೆ ಹಾಕಿದಳು. ಕಾವೇರಿ, ವಾಸು ಅವನಿಗಿಷ್ಟ ಬಂದಷ್ಟು ದಿನ ಇಲ್ಲಿರ್ತಾನೆ. ಜೀವನದಿಂದ ಬೇಸತ್ತು ಬಂದ ಹಾಗಿದ್ದಾನೆ. ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ಹೇಳುತ್ತಿದ್ದ ಗಂಡನ ಬಳಿ ಬಂದು ನಿಂತು, ಕಾಫಿ ರೆಡಿ, ನೀವು ನಡೀರಿ, ತಂದಿಡ್ತೀನಿ ಎಂದಳು. ಕೊಡು, ನಾನೇ ತಗೊಂಡು ಹೋಗ್ತೀನಿ. ನೀನು ತಿಂಡಿಗೆ ರೆಡಿ ಮಾಡಿಬಿಡು ಎಂದ ರಾಮು ಒಂದು ಕೈಯಲ್ಲಿ ಕಾಫಿಯ ಲೋಟಗಳು ತುಂಬಿದ ತಟ್ಟೆಯನ್ನು ಜಾಗರೂಕತೆಯಿಂದ ತೆಗೆದುಕೊಂಡು ಹೋಗಲು ಯತ್ನಿಸಿದ. ಊರುಗೋಲಿನ ಸಹಾಯದಿಂದ ಹೆಜ್ಜೆ ಹಾಕಲು ಯತ್ನಿಸಿದ. ಕಾಫಿ ತುಂಬಿದ ಲೋಟ ಒಂದು ಉರುಳಿತ್ತು. ಕಾಫಿ ನೆಲದ ಮೇಲೆ ಚೆಲ್ಲಿತು. ಧಾವಿಸಿ ಬಂದ ಕಾವೇರಿ ಬಿಳಿ ಬಟ್ಟೆ ಮೇಲೆ ಬಿದ್ದಿದ್ದರೆ ಕಲೆ ಹೋಗ್ತಿರಲಿಲ್ಲ. ನಾನೇ ತಂದು ಕೊಡ್ತಾ ಇರಲಿಲ್ಲವಾ? ಸದ್ಯ ಕಾಫಿ ಲೋಟ ಉರುಳಿ ಬಿತ್ತು. ನೀವೇನಾದರೂ ಬಿದ್ದಿದ್ದರೆ? ಪ್ರಾಣ ಸ್ನೇಹಿತ ಅಂತ ಹೀಗೆಲ್ಲ ಆಡೋದು ತೀರಾ ಅತಿಯಾಯಿತು. ತಡೆದು ಹಿಡಿದುಕೊಂಡಿದ್ದ ತನ್ನೆಲ್ಲ ಅಸಮಾಧಾನದ ಹೊಗೆಯನ್ನು ಕಾರಿದಳು. ಟವೆಲ್ನಿಂದ ಒದ್ದೆಯಾದ ತಲೆಗೂದಲನ್ನು ಒರೆಸಿಕೊಳ್ಳುತ್ತಾ ಬಂದ ವಾಸುವಿಗೆ ಗಂಡನನ್ನು ತಬ್ಬಿ ಹಿಡಿದುಕೊಂಡು ಅವನ ಶರ್ಟ್ ಒರೆಸುತ್ತಿದ್ದ ಕಾವೇರಿ, ತಪ್ಪು ಮಾಡಿದ ಮಗುವಿನಂತೆ ಮುಖ ಮಾಡಿ ನಿಂತಿದ್ದ ರಾಮು ಕಾಣಿಸಿದರು. ಅವನ ತುಟಿಗಳಲ್ಲಿ ತುಂಟ ನಗೆ ಕಾಣಿಸಿತು. ಏನಯ್ಯ ಇದು? ನಿನ್ನ ಸಾಕೋದು ಅಂದರೆ ಅಷ್ಟು ಸುಲಭವಾದ ಕೆಲಸವಲ್ಲ ಬಿಡು. ಕಾವೇರಿಗೆ ತುಂಬ ಹಿಂಸೆ ಕೊಡ್ತೀಯನ್ನೋ ವಾಸು ಹೇಳುತ್ತಾ ಹಾಲಿನಲ್ಲಿದ್ದ ಸೋಫಾದ ಮೇಲೆ ಕುಳಿತ. ಗಂಡನ ಕೈಯಲ್ಲಿನ ಲೋಟಗಳಿದ್ದ ತಟ್ಟೆಯನ್ನು ತಾನೇ ತೆಗೆದುಕೊಂಡು ಅವನನ್ನು ಸೋಫಾದ ಬಳಿಗೆ ತಂದು ಕೂಡಿಸಿದಳು ಕಾವೇರಿ. ಸಾರಿ ಕಾವೇರಿ. ರಾಮು ಸರಿಯಾಗಿ ಕುಳಿತುಕೊಳ್ಳುತ್ತಾ ನೋವಿನಿಂದ ಎಳೆದಂತಾದ ಬಲಗಾಲನ್ನು ನಿಧಾನವಾಗಿ ಸವರಿಕೊಂಡ. ನೀನೇಕಯ್ಯ ಎದ್ದು ಹೋಗಿದ್ದೆ? ನೋಡು, ನೋವು ಜಾಸ್ತಿ ಆಯಿತು ಅಂತ ಕಾಣುತ್ತೆ. ನಿನ್ನ ಮುಖದ ಕಳೆಯೇ ಬದಲಾಯಿತು. ನಾನು ಯಾವ ದೇಶದ ರಾಜನೇನೂ ಅಲ್ಲ, ನಿನ್ನ ಸ್ನೇಹಿತ. ಅತಿಯಾದ ಆದರ ಸತ್ಕಾರಗಳು ನನಗಿಷ್ಟವಿಲ್ಲ, ತಿಳಿಯಿತಲ್ಲೋ? ವಾಸು ತನ್ನ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ. ನಿಜಕ್ಕೂ ಅವನಿಗೆ ರಾಮುವಿನ ಸತ್ಕಾರ ಮುಜುಗರ ತರತೊಡಗಿತ್ತು. ಕಾವೇರಿ ಏನನ್ನು ವ್ಯಕ್ತಪಡಿಸದೆ ಅಡಿಗೆಯ ಮನೆಯತ್ತ ನಡೆದಳು.
ನೀನು ಸ್ನಾನ ಮಾಡಿ ಬರುವಷ್ಟರಲ್ಲಿ ಮತ್ತೊಂದು ಡೋಸು ಬಿಸಿ ಕಾಫಿ ತಂದಿಟ್ಟು ಬಿಡೋಣ ಅಂತ ಅನಿಸಿತು. ಎದ್ದು ಹೋದೆ. ಹೇಳಲು ಆರಂಭಿಸಿದ ರಾಮುವಿನ ಮಾತನ್ನು ಅರ್ಧದಲ್ಲಿ ತಡೆದ ವಾಸು, ನಿನ್ನ ಪ್ರೀತಿ ನನಗೆ ಸಂತೋಷಕ್ಕಿಂತ ತೊಂದರೆಯನ್ನೇ ಹೆಚ್ಚು ಕೊಡ್ತಾ ಇದೆ ಅಂತ ಅನಿಸುತ್ತೆ. ನಿಂಗೆ ಏನಾದರೂ ಆದರೆ ಕಾವೇರಿ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ, ಹೆದರಿದವನಂತೆ ನುಡಿದ. ರಾಮು ಜೋರಾಗಿ ನಕ್ಕ. ಕಾವೇರಿಗೆ ಏನು ಹೇಳಿದೆ? ವಾಸುವಿನ ಪ್ರಶ್ನೆ. ಮತ್ತೊಂದು ಲೋಟ ಬಿಸಿಯಾದ ಕಾಫಿ ತರಲು ಹೇಳಿದೆ. ರಾಮುವಿನ ಉತ್ತರ. ತಿಂಡಿ ತಿಂದರಾಗಿತ್ತು. ಅಡುಗೆ ಮನೆಯಲ್ಲೇ ಕಾವೇರಿ ಹೂತು ಹೋಗುವಷ್ಟು ಕೆಲಸಗಳನ್ನು ಹೇಳ್ತಾ ಇದೆಯಾ ನೀನು? ಬಹಳ ವರ್ಷಗಳ ನಂತರ ಬಂದಿದೆಯಾ? ಅದೂ ಅಲ್ಲದೆ ನಮ್ಮ ಸ್ನೇಹ ಎಷ್ಟು ಅಂತ ಕಾವೇರಿಗೇನು ಗೊತ್ತು? ಅವಳು ನನ್ನ ಅರ್ಧಾಂಗಿನಿ, ಎಲ್ಲವೂ ಗೊತ್ತಿರಲೇಬೇಕು. ಅದರ ಅಗತ್ಯವಿಲ್ಲ. ದುರ್ಯೋಧನ ಮತ್ತು ಕರ್ಣನ ಸ್ನೇಹಕ್ಕಿಂತಲೂ ಹೆಚ್ಚಿನದೆಂದು ಹೇಳಿದರೂ ಅವಳು ನಂಬೋಲ್ಲ. ಒಳಗಡೆ ತಿಂಡಿಗೆ ರೆಡಿ ಮಾಡುತ್ತಿದ್ದರೂ ಕಾವೇರಿಯ ಕಿವಿಗಳು ಹಾಲಿನಲ್ಲಿ ನಡೆಯುತ್ತಿದ್ದ ಮಾತುಗಳತ್ತ ಕೇಂದ್ರೀಕೃತವಾಗಿದ್ದವು. ಕೈಗಳು ಯಾಂತ್ರಿಕವಾಗಿ ತಮ್ಮ ಪಾಲಿನ ಕೆಲಸವನ್ನು ಮಾಡುತ್ತಿದ್ದವು. ಇಷ್ಟು ದಿನಗಳು ನಿರ್ಭಾವುಕಳಾಗಿದ್ದ ತಾನು ಇಂದೇಕೆ ಭಾವುಕತೆಯ ಒತ್ತಡಕ್ಕೆ ಸಿಲುಕುತ್ತಿದ್ದೇನೆ? ತನ್ನ ಗಂಡನಿಗಾದಂತೆ ತನಗೂ ವಾಸುವಿನ ಆಗಮನ ಖುಷಿ ತಂದಿದೆಯೇ? ಉದ್ವೇಗ ತಂದಿದೆಯೇ? ಭಾವನೆಗಳೆಲ್ಲ ಬರಡಾಗಿ ಹೋಗಿವೆ. ಮತ್ತೆಂದು ಉದ್ಭವಿಸಲಾರವು ಎಂದುಕೊಂಡಿದ್ದು ಸುಳ್ಳೆ. ವಾಸುವಿನ ಕಣ್ಣುಗಳನ್ನು ಕಂಡರೆ ತನ್ನ ಕಣ್ಣುಗಳೇಕೆ ನೋಟವನ್ನು ತಪ್ಪಿಸಿಕೊಳ್ಳುತ್ತಿವೆ? ಹೃದಯವೇಕೆ ಬಡಿತವನ್ನು ತಪ್ಪಿಸಿಕೊಳ್ಳುತ್ತದೆ? ಎಲ್ಲವೂ ಮರೆತು ಹೋಗಿದೆ ಎಂದು ಅಂದುಕೊಂಡಿದ್ದು ಸುಳ್ಳು. ನುಗ್ಗಿ ಬರತೊಡಗಿದ ಭಾವನೆಗಳ ಒತ್ತಡಕ್ಕೆ ಕಾವೇರಿ ವಿಹ್ವಲಳಾದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.